ಹಲೋ, ಡಾಕ್ಟರ್ ಪ್ರವೀಣ್ ರಾಮಚಂದ್ರ. ಈ ವಿಡಿಯೋದಲ್ಲಿ ಶ ಯೂಟ್ಯೂಬ್ ಶಾರ್ಟ್ಸ್ ಇರ್ಬೋದು ಅಥವಾ ಇನ್ಸ್ಟಾ ರೀಲ್ಸ್ ಇರ್ಬೋದು ಅಥವಾ ಎನಿ ಅದರ್ ಶಾರ್ಟ್ ಫಾರ್ಮ್ ವೀಡಿಯೋಸು, ಇದು ಟ್ವಿಟ್ಟರಲ್ಲೇ ತೊಗೊಳ್ಳಿ, ಯಾವುದ್ರಲ್ಲೇ ತೊಗೊಳ್ಳಿ, ಅದು ದಟ್ ಬಿಕಮ್ಸ್ ಮಚ್ ಮೋರ್ ಅಡಿಕ್ಟಿವ್. ನೀವು ಅಬ್ಸರ್ವ್ ಮಾಡಿರ್ಬೋದು. ಏನಕ್ಕೆ ಈ ರೀತಿ ಅಡಿಕ್ಟ್ ಆಗುತ್ತೆ? ಅದೇ ನೀವು ಲಾಂಗ್ ಫಾರ್ಮ್ಯಾಟು ನೋಡಿದರೆ ಒಂದು 10-15 ಮಿನಿಟ್ಸ್ ಅಥವಾ 30 ಮಿನಿಟ್ಸ್ ಪೋಡ್ಕಾಸ್ಟ್ ನೋಡಿದ್ಮೇಲೆ ಆಮೇಲೆ ವಿಲ್ ಬಿ ಹ್ಯಾಪಿ, ಐ ಮೀನ್ ಸ್ಯಾಟಿಸ್ಫೈ ಆಗಿಬಿಟ್ಟು ಇನ್ನೊಂದು ಯಾವುದೋ ಆ್ಯಕ್ಟಿವಿಟಿಗೆ ಹೋಗ್ತೀರಾ. ಬಟ್ ರೀಲ್ಸ್ ನೀವು ನೋಡೋಕ್ಕೆ ಶುರು ಮಾಡಿದರೆ ಗಂಟೆಗಟ್ಟಲೂ ಕೆಲವರು ನೋಡ್ಬಿಡ್ತಾರೆ, ಒಂದೊಂದು ಸ್ಕ್ರೋಲ್ ಮಾಡ್ಕೊಂಡಾಗಿ. ಸೊ ಯಾಕೆ ಈ ರೀತಿ ಅಡಿಕ್ಷನ್ ಆಗುತ್ತೆ? ಮತ್ತು ಇದು ಡಿಜಿಟಲ್ ಹೆಲ್ತ್ ಇದು ಮಕ್ಕಳಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್. ಸೊ ಫಸ್ಟು ಇದ್ರದ್ದು ಬೇಸಿಸ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಬ್ರೈನಲ್ಲಿ ಎನಿ ಪ್ಲೆಜರಬಲ್ ಈವೆಂಟ್ ಆದಾಗ ಡೋಪಮಿನ್ ಅಂತ ಹಾರ್ಮೋನು ರೆಸ್ಪಾನ್ಸಿಬಲ್. ಆಗ ಡೋಪಮಿನ್ ಸರ್ಜ್ ಆಗುತ್ತೆ, ಹಾಗಾಗಿ ಪೀಪಲ್ ವಿಲ್ ಫೀಲ್ ಹ್ಯಾಪಿ, ಏನೋ. ಸೊ ದಟ್ ಇಸ್ ಅ ಡೋಪಮಿನ್ ಎಫೆಕ್ಟ್. ಇದರಲ್ಲಿ ಏನಾಗುತ್ತೆ, ಯೂಟ್ಯೂಬ್ ಶಾರ್ಟ್ಸ್ ಅಥವಾ ರೀಲ್ಸ್ ನೋಡಿದಾಗ ನಾವು ಒಮ್ಮೆ ಸ್ಕ್ರೋಲ್ ಮಾಡ್ತೀವಿ, ಇನ್ನೊಂದು ಸ್ಕ್ರೋಲ್ ಮಾಡ್ತೀವಿ, ನೆಕ್ಸ್ಟ್ ಯಾವುದು ವೀಡಿಯೋ ಬರುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ದಟ್ ಅನ್ಎಕ್ಸ್ಪೆಕ್ಟೆಡ್ ಏನು ವೀಡಿಯೋ ನೆಕ್ಸ್ಟ್ ಬರೋ ಚಾನ್ಸಸ್ ಇರೋದಲ್ಲ, ಅದೊಂದು ಡೋಪಮಿನ್ ರಶ್ ಕೊಡುತ್ತೆ. ಮತ್ತು ಈಚ್ ಕಂಟೆಂಟ್ ನೀವು 15 ಸೆಕೆಂಡ್ಸು, 30 ಸೆಕೆಂಡ್ಸು, 1 ಮಿನಿಟ್, 2 ಮಿನಿಟು ನೀವು ಚೇಂಜ್ ಮಾಡ್ದಂಗೆ ಪ್ರತಿ ಇದಕ್ಕೂ ಒಂದು ಡೋಪಮಿನ್ ಸರ್ಜ್ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಅದು ಡೋಪಮಿನ್ ಸರ್ಜಸ್ ಯು ಗೆಟ್ ಫೀಲಿಂಗ್ ಹ್ಯಾಪಿ ಸೋ ಫಾಸ್ಟ್ ಆ್ಯಂಡ್ ಸೋ ಫ್ರೀಕ್ವೆಂಟ್ಲಿ, ಇಟ್ ಬಿಕಮ್ಸ್ ಕೈಂಡ್ ಆಫ್ ಎ ಅಡಿಕ್ಷನ್. ಯಾಕಂದರೆ ಬೇರೆ ಯಾವುದೇ ಫಾರ್ಮೆಟ್ ಇರಲಿ, ಲಾಂಗ್ ಇದು ಒಂದು ಮೂವಿಗೆ ಹೋಗಿ ಒಂದು 2 ಅವರ್ಸ್ ಕೂತ್ಕೊಂಡು ಮೂವಿ ನೋಡೋದಿರಲಿ, ಅಥವಾ ಒಂದು ಪಾಡ್ಕಾಸ್ಟ್ ಒಂದು 30 ಮಿನಿಟ್ಸನ್ನು ವಾಚ್ ಮಾಡೋದಿರಲಿ, ಅಥವಾ ಯಾವುದೋ ಲಾಂಗ್ ಫಾರ್ಮ್ಯಾಟ್ ಕಂಟೆಂಟ್ ವೀಡಿಯೋ ನೀವು ಕನ್ಸ್ಯೂಮ್ ಮಾಡಿದ್ರೂ ಅಷ್ಟು ಫ್ರೀಕ್ವೆಂಟಾಗಿ ನಿಮಗೆ ಡೋಪಮಿನ್ ಸರ್ಜ್ ಆಗೋಲ್ಲ. ಹಾಗಾಗಿ ಸಮ್ ಆಫ್ ಪೀಪಲ್ ಕಮ್ ಬ್ಯಾಕ್ ಟು ದಿ ಶಾರ್ಟ್ಸ್ ಆ್ಯಂಡ್ ಕೀಪ್ ಸ್ಕ್ರೋಲಿಂಗ್. 1 ಗಂಟೆ ಆಗುತ್ತೆ, 2 ಗಂಟೆ ಆಗುತ್ತೆ ಗೊತ್ತಾಗಲ್ಲ, ಕಂಟಿನ್ಯೂಸ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಬಿಕಾಸ್ ಆಫ್ ದಿಸ್ ಡೋಪಮಿನ್ ಸರ್ಜ್ ಇಟ್ ವಿಲ್ ಮೇಕ್ ದೆಮ್ ಟು ಕಮ್ ಬ್ಯಾಕ್ ಆ್ಯಂಡ್ ವಾಚ್ ದಿಸ್ ಅಗೇನ್ ಆ್ಯಂಡ್ ಅಗೇನ್, ದಿಸ್ ಫಾರ್ಮೆಟ್ ಆಫ್ ದಿಸ್ ಥಿಂಗ್. ಇದರಲ್ಲಿ ಏನಾಗಿದೆ ಅಂದರೆ, ಮಕ್ಕಳಿಗೆ ನಾವು ಹೇಳ್ತೀವಿ ಇತ್ತೀಚಿನ ಕಾಲದ ಮಕ್ಕಳಲ್ಲಿ ಅಟೆನ್ಷನ್ ಇಲ್ಲ, ಅಟೆನ್ಷನ್ ಡೆಫಿಸಿಟ್ ಇದೆ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಅವ್ರಿಗೇನು ಅಂತಂದರೆ, ತಂದೆ ತಾಯಿಗಳು ಮೊಬೈಲ್ ಕೊಟ್ಬಿಡ್ತಾರೆ ಊಟ ಮಾಡಿಸ್ಬಿಟ್ಟು ಆ ಟೈಮಲ್ಲೆಲ್ಲ. ಅವ್ರು ಏನು ಮಾಡ್ತಾರೆ, ಸ್ಕ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಆವಾಗ ಅದರಲ್ಲಿ ಸಿಗೋಷ್ಟು ಡೋಪಮಿನ್ ಸರ್ಜಸ್ಸು ಬೇರೆ ಯಾವುದೇ ಆ್ಯಕ್ಟಿವಿಟಿಲಿ ಬರೋಲ್ಲ. ಒಂದು ಕ್ರಿಕೆಟ್ ಆಡೋಕ್ಕೆ ಕಳಿಸಿ, ಹೊರಗಡೆ ಫುಟ್ಬಾಲ್ ಆಡೋಕ್ಕೆ ಕಳಿಸಿ, ಅಷ್ಟು ಫ್ರೀಕ್ವೆಂಟ್ ಎವ್ರಿ 30 ಸೆಕೆಂಡಿಗೆ ಒಂದು ಡೋಪಮಿನ್ ಸರ್ಜ್ ಆಗೋಲ್ಲ. ಅದೇ ನೀವು ಒಂದು ಲಾಂಗ್ ಫಾರ್ಮ್ಯಾಟು ಚೋಟ ಭೀಮ್ ತೋರಿಸಿದ್ರೂ ಅದು ಅದಕ್ಕೆ ಮ್ಯಾಚ್ ಆಗೋಲ್ಲ ಶಾರ್ಟ್ಸ್ ಮತ್ತು ರೀಲ್ಸಿಗೆ. ಹಾಗಾಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಮಕ್ಕಳು ಏನು ಮಾಡ್ತಾರೆ, ದೇ ವಿಲ್ ಟ್ರೈ ಟು ಗೆಟ್ ದ ಡೋಪಮಿನ್ ಸರ್ಚ್ ಸೋ ಫ್ರೀಕ್ವೆಂಟ್ಲಿ. ಇನ್ನು ಯಾವುದ್ರ ಮೇಲೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಕಡೆ ಕೂತ್ಕೊಳ್ಳೋದು, ಕೂತ್ಕೊಂಡು ಕಂಟಿನ್ಯೂಸ್ ಆಗಿ ಓದೋದೇ ಇರ್ಬೋದು, ಅಥವಾ ಯಾವುದೊಂದು ಸ್ವಲ್ಪ ಲಾಂಗ್ ಟೈಮ್ ಮಾಡೋಂಥ ಆ್ಯಕ್ಟಿವಿಟೀಸ್ಗೆ ಅವ್ರಿಗೆ ಆಗೋಲ್ಲ, ಅಟೆನ್ಷನ್ ಡೆಫಿಸಿಟ್ ಆಗಿಬಿಡ್ತೇವೆ. ಹಾಗಾಗಿ ನಾವು ತುಂಬ ಜನರಲ್ಲಿ ಈ ಅಟೆನ್ಷನ್ ಡೆಫಿಸಿಟ್ ನೋಡ್ತಾ ಇದ್ದೇವೆ. ಹಾಗಾಗಿ ಮಕ್ಕಳಿಗಂತೂ ಶಾರ್ಟ್ ಫಾರ್ಮ್ ವೀಡಿಯೋ ತೋರಿಸ್ಲಿಕ್ಕೆ ಹೋಗಬೇಡಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸಮ್ ಟೈಮ್ ಐ ವುಡ್ ಸೇ ರಿಸ್ಟ್ರಿಕ್ಟೆಡ್ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಕುಡ್ ಬಿ ಫೈನ್ ಅಂತ ಅನ್ಬೋದು. ಬಟ್ ದಟ್ ಆಲ್ಸೋ ರಿಸ್ಟ್ರಿಕ್ಟೆಡ್. ಮಕ್ಕಳಿಗೆ ನಾನು ರೆಕಮೆಂಡ್ ಮಾಡೋದಂದರೆ ಮ್ಯಾಕ್ಸಿಮಮ್ 30 ಮಿನಿಟ್ಸ್ ಪರ್ ಡೇ, ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡಲಿಕ್ಕೆ ಹೋಗಬೇಡಿ. That too long, if at all they are consuming 30 minutes of screen time per day, long format ಇರಬೇಕು, ಶಾರ್ಟ್ ಫಾರ್ಮ್ಯಾಟ್ ಇರಬಾರ್ದು. ಓಕೆನಾ? ಟೀಕೆ, ಥ್ಯಾಂಕ್ ಯು.